ಬೆಂಗಳೂರಿನ ಥಣಿಸಂದ್ರದಲ್ಲಿ ಈವರೆಗೆ 35ಕ್ಕೂ ಹೆಚ್ಚು ಮನೆ ಧ್ವಂಸ ಮಾಡಲಾಗಿದ್ದು 4 ಅಂತಸ್ತಿನ ಕಟ್ಟಡ ತೆರವಿಗೂ ಬಿಡಿಎ ಅಧಿಕಾರಿಗಳು ಡೆಡ್ಲೈನ್ ಕೊಟ್ಟಿದ್ದಾರೆ. ಮನೆ ಕೆಡವದಂತೆ ಅಧಿಕಾರಿಗಳ ಬಳಿ ಮಾಲೀಕ ಮನವಿ ಮಾಡಿದ್ದಾರೆ. 5 ದಿನ ಸಮಯಾವಕಾಶ ಕೇಳಿದ್ದಾರೆ ಮಾಲೀಕ. ಮುನೀರ್ ಅಹಮದ್ ಮಗಳ ಮದುವೆಗೆ ಮಾಡಿಸಿದ್ದ ಚಿನ್ನ ಅಡ ಇಟ್ಟು ಮನೆ ಖರೀದಿ ಮಾಡಿರ್ತಾರೆ. 54 ಲಕ್ಷ ರೂಪಾಯಿ ಹಣ ಕೊಟ್ಟು ಈ ಮನೆ ಖರೀದಿ ಮಾಡಿದ್ರು ಮುನೀರ್ ಅಹಮದ್. ಈ ಖಾತೆ ಮಾಡಿಸಿ ತೆರಿಗೆ ಕೂಡ ಕಟ್ಟಿದ್ದಾರೆ ಮುನೀರ್ ಅಹಮದ್. ಇದೇ ಬಿಲ್ಡಿಂಗ್ 54 ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ರು. ಮಗಳ ಮದುವೆಗೆ ಮಾಡಿಸಿದ ಚಿನ್ನನ ಅಡ ಇಟ್ಟು ಮನೆ ಖರೀದಿ ಮಾಡಿದ್ದೀನಿ ಅಂತ ಗೋಳಾಡ್ತಾ ಇದ್ದಾರೆ ಮುನೀರ್. ನಾವು ತಗೊಂಡಿದೀವಿ, ನಮ್ಗೆ ಗೊತ್ತು. ಕ್ರಾಸ್ ಬಳಿಕ ಈಗ ಥಣಿಸಂದ್ರದಲ್ಲೂ ಕೂಡ ಒತ್ತುವರಿ ಮಾಡಿಕೊಂಡಿದ್ದಂತಹ ಮನೆಗಳ ತೆರವು ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಅದರಲ್ಲಿ ನಾವೊಂದು ಅಂದರೆ ಸುಮಾರು ಆರ್ಟಿಸಿ ಮನೆಗಳಿದ್ವು, ಅದ್ರ ಜೊತೆಗೆ ಶೀಟ್ ಮನೆಗಳು ಕೂಡ ಇದ್ವು. ಅದರಲ್ಲಿ ನಾವು ಈ ಏನೋ ಒಂದು 4 ಅಂತಸ್ತಿನ ಮನೆಯನ್ನು ನೋಡ್ತಾ ಇರ್ಬೋದು. ಇದು ಹೊಸದಾಗಿ ಕಟ್ತಾ ಇರುವಂತಹ ಮನೆ. ಈ ಹೊಸ ಮನೆಯನ್ನು ಕೂಡ ಡೆಮಾಲಿಷನ್ ಮಾಡೋದಕ್ಕೆ ಅಂತೇಳಿ ಈಗಾಗಲೇ ನೋಟಿಸನ್ನು ಕೊಡಲಾಗಿದೆ. ಸುಮಾರು ಅಂದರೆ ಒಂದು 95% ಈ ಒಂದು ಮನೆಯ ಕೆಲಸ ಕೂಡ ಪೂರ್ತಿ ಆಗಿರುವಂಥದ್ದು. ಅಂದರೆ ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ. ಅದರ ಬೆನ್ನಲ್ಲೇ ಈಗ ಈ ಒಂದು ಏನು 4 ಅಂತಸ್ತಿನ ಮನೆಯನ್ನ ಡೆಮಾಲಿಷನ್ ಮಾಡೋದಕ್ಕೆ ಅಂತೇಳಿ ಬಿಡಿಎ ಅಧಿಕಾರಿಗಳು ಈಗಾಗಲೇ ನೋಟಿಸನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಇಲ್ಲಿರುವಂತಹ ಎಲ್ಲ ಮನೆಗಳನ್ನು ಕೂಡ ಒತ್ತುವರಿ ಮಾಡಿಕೊಂಡಿರುವಂತಹ ಶೀಟ್ ಮನೆಗಳನ್ನು ಎಲ್ಲವನ್ನೂ ಕೂಡ ಬಿಡಿಎ ಅಧಿಕಾರಿಗಳು ಏನು ಡೆಮಾಲಿಷನ್ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಏನು ಹೊಸದಾಗಿ ಕಟ್ತಾ ಇರುವಂತಹ ಮನೆಗಳು ಅಥವಾ ಹೊಸದಾಗಿ ಕಟ್ಟಿ ಗೃಹ ಪ್ರವೇಶ ಆಗಿರುವಂತಹ ಮನೆಗಳನ್ನು ಕೂಡ ಡೆಮಾಲಿಷನ್ ಮಾಡೋದಕ್ಕೆ ಅಂತ ಹೇಳಿ ಅಧಿಕಾರಿಗಳು ರೆಡಿ ಆಗಿರುವಂಥದ್ದು. ಅಂದರೆ ಇದು ಈಗ ಸದ್ಯಕ್ಕೆ ಇಲ್ಲಿರುವಂತಹ ಮಾಹಿತಿಯ ಪ್ರಕಾರ ಇಲ್ಲಿ ಈ ಬಿಲ್ಡಿಂಗ್ನ ಓನರು ಸದ್ಯಕ್ಕೆ ಒಂದು 5 ದಿನ ಟೈಮ್ ಕೇಳಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇರುವಂಥದ್ದು. ಹಾಗಾಗಿ 5 ದಿನದ ಬಳಿಕ ಯಾವುದೇ ಕಾರಣಕ್ಕೂ ಕೂಡ ಈ ಮನೆ ಕೂಡ ಉಳಿಯೋದಿಲ್ಲ. ಈ ಏನು 4 ಅಂತಸ್ತಿನ ಮನೆಯನ್ನು ಕೂಡ ಡೆಮಾಲಿಷನ್ ಮಾಡ್ತಾರೆ ಅನ್ನುವಂತಹ ಏನು ಮಾಹಿತಿ ಸ್ಥಳೀಯರಿಂದ ಮತ್ತೆ ಅಧಿಕಾರಿಗಳಿಂದಲೂ ಕೂಡ ಸಿಗ್ತಾ ಇರುವಂಥದ್ದು. ಹಾಗಾಗಿ ಒಟ್ಟಿನಲ್ಲಿ ಕೋಗಿಲು ಕ್ರಾಸ್ ಬಳಿಕ ಏನು ಥಣಿಸಂದ್ರದ SRK ನಗರದಲ್ಲಿರುವಂತಹ ಈ ಸುಮಾರು 200ಕ್ಕೂ ಹೆಚ್ಚು ಮನೆಗಳಿಗೆ ಈಗ ಏನು ಅಂದರೆ ಒತ್ತುವರಿ ಮಾಡಿಕೊಂಡಿರುವಂತಹ ಮನೆಗಳನ್ನು ಈಗ ಏನು JCB ಮೂಲಕ ಡೆಮಾಲಿಷನ್ ಮಾಡಲಾಗ್ತಾ ಇದೆ. ಇದರಲ್ಲಿ ಯಾವುದು ಹೊಸ ಮನೆ ಯಾವುದು ಹಳೆ ಮನೆ ಅನ್ನೋದನ್ನ ನೋಡಲಿಲ್ಲ. ಒಟ್ಟಿನಲ್ಲಿ ಎಲ್ಲ ಮನೆಗಳನ್ನು ಕೂಡ ಸದ್ಯಕ್ಕೆ ಡೆಮಾಲಿಷನ್ ಮಾಡೋದಕ್ಕೆ ಅಂತೇಳಿ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಜೊತೆಗೆ ಇಲ್ಲಿರುವಂತಹ ಸ್ಥಳೀಯರು ನಮಗೆ ಈ ಮನೆಗಳನ್ನ ಡೆಮಾಲಿಷನ್ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ನಮಗೆ ನೋಟಿಸ್ ಅನ್ನಾದರೂ ಕೊಡಬೇಕಿತ್ತು. ಆದರೆ ಯಾವ ರೀತಿಯಲ್ಲೂ ಕೂಡ ನೋಟಿಸನ್ನು ಕೊಡದೆ ಡೆಮಾಲಿಷನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಕೂಡಲೇ ನಮಗೆ ಬೇರೆ ಏನಾದರೂ ಪರಿಹಾರ ಮಾಡಿಕೊಡಿ ಅನ್ನುವಂಥದ್ದನ್ನು ಒತ್ತಾಯ ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.